ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ರಾತ್ರಿ ನಾನು ರಾಗಿ ದೋಸೆ ಮಾಡ್ತಾಯಿದ್ದೇನೆ. ಅನ್ನ ಸ್ವಲ್ಪ ಉಟ್ಕೊಂಡಿದ್ದೆ, ಸಾಂಬಾರು ಖಾಲಿಯಾಗಿದೆ. ಅದರಿಂದ ರಾಗಿ ದೋಸೆ ಮಾಡೋಣ ಅಂತ. ರಾಗಿ ದೋಸೆ ಆದರೆ ಮಕ್ಕಳು ತಿಂತಾರೆ, ಅದರಿಂದ ರಾಗಿ ದೋಸೆ ಮಾಡ್ತಾಯಿದ್ದೇನೆ. 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೇನೆ. ನೋಡಿ, ಇದು ರಾಗಿ ಹಿಟ್ಟು ರೆಡಿಮೇಡ್ ಅಂಗಡಿದ್ದೇ, ಇದು ರಾಗಿ ಹಿಟ್ಟು. ಮತ್ತು ಅದ್ರ ಜೊತೆಯಲ್ಲಿ ಈ ರಾಗಿ ದೋಸೆ ಜೊತೆಯಲ್ಲಿ ನಾನು ಇದು ನೋಡಿ ಹುರುಳಿಕಾಳಿದು ಚಟ್ನಿ ಮಾಡ್ತಾಯಿದ್ದೇನೆ. ನಾರ್ಮಲಿ ನಾವು ಕಾಯಿ ಚಟ್ನಿ ಎಲ್ಲ ಮಾಡ್ತೇವಲ್ಲ ಯಾವಾಗಲೂ, ಅದರಿಂದ ಇದು ಸ್ವಲ್ಪ ಚೇಂಜ್ ಇರಲಿ ಅಂತ ಹುರುಳಿಕಾಳು. ಹಾಗಾದರೂ ಮಕ್ಕಳು ತಿಂತಾರೆ ಅಂತ ಹುರುಳಿಕಾಳಿಗೆ, ಆದರೆ ಹುರುಳಿಕಾಳೆಲ್ಲ ಜಾಸ್ತಿ ಯೂಸೇ ಮಾಡಲ್ಲ ನಾವು. ಯಾವಾಗಲಾದರೂ ಒಮ್ಮೆ ಸಾರು ಏನಾದರೂ ಮಾಡೋದು. ಅದರಿಂದ ಇದು ಒಳ್ಳೆಯದು ತುಂಬ ನಮ್ಮ ಹಾರ್ಟಿಗೆ, ನಮ್ಮ ಕಿಡ್ನಿಗೆ ಮತ್ತು ನಮ್ಮ ಕಾಲುಗಳಿಗೆ ಎಷ್ಟು ಶಕ್ತಿ ಕೊಡುತ್ತೆ. ಯಾಕೆಂದರೆ ಐರನ್ನು, ಕ್ಯಾಲ್ಶಿಯಮ್ಮು ಎಲ್ಲ ಎಷ್ಟು ವಿಟಮಿನ್ಸ್ ಇದೆ ಅದೆಲ್ಲ ಇದರಲ್ಲಿ ಇರುತ್ತೆ. ಅಷ್ಟು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಆದರೆ ನಾವು ಯೂಸ್ ಮಾಡೋದು ಕಡಿಮೆ. ಆದ್ದರಿಂದ ನಾನು ಈ ರೀತಿ ಚಟ್ನಿ ಮೂಲಕ ಆದರೂ, ದೋಸೆ ಒಟ್ಟಿಗೆ ಚಟ್ನಿ ಬೇಕೇ ಬೇಕಲ್ವಾ, ಅದರ ಕಾಯಿ ಚಟ್ನಿ ಬದಲಿಗೆ ನಾನು ಹುರುಳಿಕಾಳು ಚಟ್ನಿ ಮಾಡ್ತಾಯಿದ್ದೇನೆ. ಮೊದಲು ನಾನು ಇದು ರಾಗಿ ಹಿಟ್ಟಿದೆಯಲ್ಲ, ಇದನ್ನು ದೋಸೆಗೆ ನಾನು ಕಲಸಿ ಇಟ್ಕೊಳ್ತೇನೆ. ಆಮೇಲೆ ಇದನ್ನು ಚಟ್ನಿ ರುಬ್ಕೊಳ್ತೇನೆ. ಇದನ್ನು ಮೊದಲು ಇವಾಗ ಕಲಿಸ್ಕೊಂಡು ಬರೋಣ. ನಾನು ಈ ರಾಗಿ ಹಿಟ್ಟನ್ನು ದೋಸೆಗೆ ಕಲಸಿಡ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ನಾನು ಕಲಸಿಡ್ತೇನೆ. ಯಾಕೆಂದರೆ ಇದಕ್ಕೆ ನಾನು ಸೋಡಾ ಎಲ್ಲ ಏನೂ ಹಾಕಲ್ಲ, ಸೋಡಾ ಎಲ್ಲ ಏನೂ ಹಾಕಲ್ಲ, ಮೊಸರಲ್ಲಿ ಏನೂ ಹಾಕಲ್ಲ, ಬರೀ ರಾಗಿ ಹಿಟ್ಟಲ್ಲಿ ಕಲಿಸ್ತೇನೆ. ಒಂದು ಅರ್ಧ ಗಂಟೆ ನೀವು ಕಲಸಿಟ್ರೆ ಅದು ಸೆಟ್ ಆಗುತ್ತೆ. ಅದರಿಂದ ಇವಾಗ ಕಲಸಿಡ್ತಾ ಇದ್ದೇನೆ. ಕಲಿಸುವಾಗ ಇದಕ್ಕೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಮತ್ತೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದೆಲ್ಲ ಆಪ್ಷನಲ್ ಆಯಿತಾ, ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಹಾಗೆ ಪ್ಲೈನ್ ಕೂಡ ದೋಸೆ ಹಾಕ್ಕೊಳ್ಬೋದು. ಮತ್ತೊಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೇನೆ. ನನಗೊಂದು ಜೀರಿಗೆ ಅಂದರೆ ತುಂಬ ಇಷ್ಟ, ಅದಕ್ಕೆ ನನ್ನ ಅಡುಗೆಯಲ್ಲೆಲ್ಲ ಜೀರಿಗೆ ಜಾಸ್ತಿ ನೋಡ್ತೀರಿ ನೀವು, ಜೀರಿಗೆ ಹಾಕ್ತಾಯಿರ್ತೀನಿ ಎಲ್ಲದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಇದನ್ನು ಇವಾಗ ಕಲಿಸ್ಕೊಳ್ತೀನಿ. ನಾನು 1 ಕಪ್ಪು ತೊಗೊಂಡಿದ್ದೇನೆ. ಇದರಲ್ಲಿ ನೋಡಿ 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೇನೆ. ಇದರಲ್ಲಿ ಸುಮಾರು ನಿಮಗೆ ಒಂದು 8ರಿಂದ 10 ದೋಸೆ ಆಗುತ್ತೆ ಇದರಲ್ಲಿ. ಯಾಕೆಂದರೆ ನಾನು ಸ್ವಲ್ಪ ಅನ್ನ ಕೂಡ ಉಳಿದಿದ್ದೆಲ್ಲ, ಅದನ್ನು ಮೊಸರನ್ನ ಮಾಡ್ತೇನೆ. ಅದರಿಂದ ಒಬ್ಬೊಬ್ಬರಿಗೆ ಒಂದು 2ರಿಂದ 3 ದೋಸೆ ಅಂತ ಮಾಡ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದು ಗಂಟು ಬರಬಾರ್ದು, ಗಂಟು ಇಲ್ಲದಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ನಾನು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ತೇನೆ. ಯಾಕೆಂದರೆ ರಾಗಿ ಒಂದು ಅರ್ಧ ಗಂಟೆ ಇಡುವಾಗ ಅದು ನೆನೆಯುತ್ತಲ್ಲ, ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ನಾವು ಅಷ್ಟು ನೀರು ಹಾಕಿದ್ದು ಕೂಡ ಇಳ್ಕೊಂಡಿದೆ. ತುಂಬ ಒಳ್ಳೆಯದು ರಾಗಿ ಹಿಟ್ಟು ನಮಗೆ ದೇಹಕ್ಕೆ. ರಾಗಿ ತುಂಬ ಒಳ್ಳೆಯದು. ರಾಗಿ ಮುದ್ದೆ ಎಲ್ಲ ಮೊದಲೆಲ್ಲ ರಾಗಿ ಮುದ್ದೆ ತಿಂತಿದ್ರು. ಗಾದೆನೇ ಒಂದಿದೆಯಲ್ಲ, ರಾಗಿ ಮುದ್ದೆ ತಿಂದವ ಬೆಟ್ಟನ್ನೇ ಕಿತ್ತಿಟ್ಟ ಅಂತೇನೋ ಒಂದು ಇದೆಯಲ್ಲ, ಹಾಗೆ ಅಷ್ಟು ಶಕ್ತಿ ಕೊಡುತ್ತೆ. ಐರನ್ ಜಾಸ್ತಿ ಇರುತ್ತೆ ನಮ್ಮದ್ರಲ್ಲಿ. ಹೇಗೆ ಅಂದರೆ ಚಿಕ್ಕ ಮಕ್ಳು ಇರ್ತೇವಲ್ಲ, ನಾವು ಚಿಕ್ಕ ಮಕ್ಳು ಹುಡ್ತಾರಲ್ವ, 6 ತಿಂಗಳವರೆಗೆ ಅವರಿಗೆ ಬರೀ ರಾಗಿದ್ದು ಮಣ್ಣಿ ಅಂತ ಮಾಡ್ತಾರೆ. ರಾಗಿ ತಂದು ಅದರ ಹಾಲು ತೆಗೆದು ಅದನ್ನು ಕುದಿಸಿ ಮಣ್ಣಿ ಥರ ಮಾಡ್ತಾರೆ. ಅದನ್ನು ಬಿಸ್ಕೆಟ್ ಥರ ಮಾಡಿರ್ತಾರೆ. 6 ತಿಂಗಳವರೆಗೆ ಮಗುಗೆ ಅದನ್ನೇ ಕೊಡೋದು, ಇನ್ನೇನು ಕೊಡಲ್ಲ. ಅಷ್ಟು ಒಳ್ಳೆಯದು ಅಂತ, ಐರನ್ನು ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಅಂತ. ಇವಾಗ ಇನ್ನೂ ಸ್ವಲ್ಪ ನೀರು ಕಲಿಸ್ಕೊಳ್ತೀನಿ ನಾನು. ಇಷ್ಟು ಅದಕ್ಕೆ ಕಲಿಸಿದ್ದೇನೆ. ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಾನು ದೋಸೆ ಕೂಡ ದಪ್ಪ ಹಾಕಲ್ಲ. ದೋಸೆ ಹಾಕುವಾಗ ತೋರಿಸ್ತೇನೆ ನಾನು ಹೇಗೆ ದೋಸೆ ಹಾಕ್ತೇನೆ ಅಂತ. ಇಷ್ಟು ನೀರಾಗಿದೆ ಅಂದ್ಕೊಳ್ಬೇಡಿ. ನಾನು ದೋಸೆ ಹಾಕಲಿಕ್ಕೆ ಇಷ್ಟು ನೀರು ಬೇಕು. ನಾನು ಹಾಕುವ ದೋಸೆಗೆ ಇಷ್ಟು ನೀರು ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನೊಂದು ಸೈಡಲ್ಲಿ ಇಡ್ತೇನೆ. ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಇದನ್ನು. ನೋಡಿ, ಈಗ ಕಲಸಿ ಆಯಿತು. ಅದಕ್ಕೆ ಕಲಿಸ್ಕೊಳ್ಬೇಕು. ನೋಡಿ, ಹೀಗೆ ಹಾಕುವಾಗ ಹೀಗೆ ಬರಬೇಕು ನಿಮಗೆ. ನೀವು ದಪ್ಪ ದೋಸೆ ಹಾಕ್ತೀರಿ ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇಷ್ಟು ನೀರಾದರೆ ನಿಮಗೆ ರಾಗಿ ಎಳಲ್ಲ ದೋಸೆ ದಪ್ಪದ್ದು. ಅದರಿಂದ ಸ್ವಲ್ಪ ಇನ್ನೂ ಗಟ್ಟಿ ಕಲಿಸ್ಕೊಳ್ಬೇಕು. ನಾನು ಇದು ಬೇರೆ ರೀತಿಯಲ್ಲಿ ದೋಸೆ ಹಾಕ್ತೇನೆ, ಅದರಿಂದ ಇಷ್ಟು ನೀರಾಗಿ ಕಲಿಸ್ಕೊಂಡಿದ್ದೇನೆ. ಇವಾಗ ಇದನ್ನೊಂದು ಅರ್ಧ ಗಂಟೆ ಮುಚ್ಚಿಡ್ತೇನೆ. ಅಷ್ಟರಲ್ಲಿ ನಾವೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ, ಹುರುಳಿ ಚಟ್ನಿ. ಇವಾಗ ಹುರುಳಿ ಚಟ್ನಿ ರುಬ್ಕೊಳ್ಳಿಕ್ಕೆ ನಾನು ಹುರುಳಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೇನೆ. ಡ್ರೈ ರೋಸ್ಟು, ಎಣ್ಣೆ ಏನು ಬೇಡ, ಹಾಗೆ ಹುರ್ಕೊಳ್ಬೇಕಿದು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಹುರುಳಿ. ಮತ್ತು ಒಂದು ಸ್ವಲ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪರಿಮಳ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಹಾಗೆ ಹಾಕ್ಬೋದು, ಆದರೆ ಹಸಿ ವಾಸನೆ ಬರುತ್ತೆ ಹುರುಳಿದ್ದು. ಅದರಿಂದ ನೀವು ಒಂದು ಸ್ವಲ್ಪ ಹುರ್ಕೊಂಡು ಹಾಕಿದ್ದು. ತುಂಬ ಉರಿಬೇಕು ಅಂತಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಉರಿಬೇಕು. ಕಪ್ಪಾಗಬಾರ್ದು, ಕಪ್ಪಾದರೆ ಕಹಿ ಬರುತ್ತೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಕಲರ್ ಚೇಂಜ್ ಆಗೋ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ಬೇಗ ಇದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಒಂದೊಂದೇ ಕಾಳು ಸಿಡಿತಾ ಇದೆ. ಇದಾಗಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ಹುರಿದ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೇನೆ. ಮತ್ತೊಂದು 2
ಕೆಂಪು ಮೆಣಸಿನ್ಕಾಯಿ ಖಾರಕ್ಕೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನಾನು ಒಂದು ಇಲ್ಲಿ ಬ್ಯಾಡಗೆ ಹಾಕಿದ್ದೇನೆ, ಒಂದು ಗುಂಟೂರು ಹಾಕಿದ್ದೇನೆ ಖಾರ ಮತ್ತು ಕಲರ್ ಎರಡಕ್ಕೆ. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ. ಎಲ್ಲ ಸೇರಿ ಮತ್ತೆ 1 ನಿಮಿಷ ಉಟ್ಕೊಂಡ್ರೆ ಸಾಕು. ಇಷ್ಟ ಆದರೆ ಸಾಕು. ಒಳ್ಳೆ ಪರಿಮಳ ಬರ್ತಾ ಇದೆ. ಎಷ್ಟು ಘಮ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ನಾವು ಕಾಯಿ ಚಟ್ನಿ ಮಾಡ್ತೇವಲ್ಲ, ಅದೊಂಥರ ಡಿಫ್ರೆಂಟಾಗಿ ಚೇಂಜ್ ಇರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಅಷ್ಟು ಒಳ್ಳೇದಿದು. ಈ ರೀತಿ ಅದು ತಿಂತಾರೆ ಮಕ್ಕಳು ಅಂತ ಅಷ್ಟೇ. ಇವಾಗ ಚಟ್ನಿ ರುಬ್ಕೊಳ್ಳಿಕ್ಕೆ ನಾನೊಂದು 1/4 ಕಪ್ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿದು. ಇದನ್ನು ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತು ಇದು ಹುರಿದು ಇಟ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ಹಾಕಿ ಇವಾಗ ಇದು ಬಿಸಿ ಹೋಗಿದೆ, ತಣ್ಣಗಾಗಿರ್ಬೇಕು. ಇದು ಬಿಸಿಯಲ್ಲಿ ಹಾಕ್ಕೊಳ್ಬೇಡಿ. ಇದನ್ನು ಕೂಡ ಒಟ್ಟಿಗೆ ಹಾಕಿ ಇವಾಗ ಚಟ್ನಿ ರುಬ್ಕೊಂಡು ಬರ್ತೇನೆ. ಇವಾಗ ಚಟ್ನಿ ರುಬ್ಕೊಂಡಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು. ಎಷ್ಟು ಘಮ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೊಂದು ನೀವು ಬೇಕಾದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಆಯಿತಾ. ಫ್ರೈ ಮಾಡುವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಇದಕ್ಕೊಂದು ಇವಾಗ ಸಾಸಿವೆ ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಡ್ತೇನೆ. ಒಗ್ಗರಣೆ ಏನು ಬೇಕು ಅಂತಿಲ್ಲ, ಆದರೂ ಒಂದು ಒಗ್ಗರಣೆ ಕೊಟ್ಟರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ನಿಮಗೆ ನೀರು ಬೇಕಾದರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು, ಇಲ್ಲ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳೋದು. ಗಟ್ಟಿ ಮಾಡಿದರೆ ಏನು ಅಂದರೆ ನಿಮಗೆ ಇದು ಅನ್ನಕ್ಕೆ ಕೂಡ ಕಲಸಿ ತಿನ್ಬೋದು. ಇವಾಗ ಉಳಿತು ಅಂದ್ಕೊಳ್ಳಿ, ಅವಾಗ ನೀವು ಕಲಸಿ ತಿನ್ಬೋದು. ಬೆಳಗ್ಗೆ ಮಾಡ್ತೀರಿ, ಒಂದು ಸ್ವಲ್ಪ ಉಳಿದಿದೆ ಅಂತ ಹೇಳುವಾಗ ಮಧ್ಯಾಹ್ನ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಇವಾಗ ಇದಕ್ಕೊಂದು ಒಗ್ಗರಣೆ ಆಗಬೇಕು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಂಡಿದ್ದೇನೆ. 1 ಸ್ಪೂನಷ್ಟು ನೀರು ಹಾಕಿದೆ ಇದಕ್ಕೆ. ತುಂಬ ನೀರು ಹಾಕಬೇಕು ಅಂತೇನಿಲ್ಲ. ನಾನು ರವೆ ಇಡ್ಲಿ ಮಾಡಿದ್ರೆ ಅಥವಾ ಇಡ್ಲಿ ಮಾಡಿದರೆ ಪಡ್ಡು ಮಾಡಿದ್ರೆಲ್ಲ ನೀರು ಚಟ್ನಿ ಮಾಡ್ತೇನೆ. ಆದರೆ ಇದಕ್ಕೆ ನಾನು ಇವತ್ತು ಗಟ್ಟಿ ಚಟ್ನಿ ಮಾಡಿದ್ದೇನೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತೊಂದು ಕೆಂಪು ಮೆಣಸಿನ್ಕಾಯಿ. ಇಷ್ಟು ಹಾಕಿದರೆ ಸಾಕು. ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ನೀವು. ಬೇಕು ಉದ್ದಿನಬೇಳೆ, ಜೀರಿಗೆ ಅದೆಲ್ಲ ಏನು ಬೇಕು ಅಂತಿಲ್ಲ. ಇಷ್ಟು ಮಾಡಿದರೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಈಗ ಒಗ್ಗರಣೆ ಆಯಿತು ನೋಡಿ. ಅದಕ್ಕೆ ಹಾಕ್ತೇನೆ ನೋಡಿ. ನಮ್ಮದು ಹುರುಳಿಕಾಳ್ದು ಚಟ್ನಿ ರೆಡಿಯಾಗಿದೆ. ಈಗ ದೋಸೆ ನಾನು ಕಲಸಿಟ್ಟು ಕೂಡ ಅರ್ಧ ಗಂಟೆ ಆಗಿದೆ. ಬನ್ನಿ ಇವಾಗ ದೋಸೆ ಹೇಗೆ ಹಾಕ್ತೇನೆ ನಾನು ಅಂತ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ದೋಸೆ ಹಾಕಲಿಕ್ಕೆ ಕಲ್ಲು ಬಿಸಿಗೆ ಇಟ್ಟಿದ್ದೇನೆ. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಳ್ತೇನೆ. ಚೆನ್ನಾಗಿ ಆಯಿಲ್ ಹಚ್ಕೊಂಡು ಸ್ವಲ್ಪ ಕಾಯಬೇಕು ಚೆನ್ನಾಗಿ. ಕಲ್ಲು ಚೆನ್ನಾಗಿ ಕಾದ್ಮೇಲೆ ನೀವು ದೋಸೆ ಹಾಕಿದರೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ನಾನು ದಪ್ಪ ಆಗ್ತಾ ಇಲ್ಲ. ಇದಷ್ಟು ತೆಳು ಮಾಡ್ಕೊಂಡೆಲ್ಲ, ಆಗ ನಾನು ಹೇಳಿದೆಲ್ಲ ನಾನು ತೆಳು ಮಾಡ್ಕೊಂಡಿದ್ದೇನೆ ಅಂತ ನೋಡಿ. ಎಷ್ಟು ತೆಳು ಮಾಡ್ಕೊಂಡಿದ್ದೇನೆ ನೋಡಿ. ಇವಾಗ ನಾನು ಇದನ್ನು ನಮ್ಮದು ಇದು ದೋಸೆ ಹಾಕ್ತೇವಲ್ಲ ನಾವು, ನೀರು ದೋಸೆ, ಆ ಟೈಪಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮನೆಗೆ ಮಕ್ಕಳಿಗೆ ದಪ್ಪ ದೋಸೆ ಹಾಕಿದರೆ ಇಷ್ಟ ಆಗಲ್ಲ. ನಾವು ನೀರು ದೋಸೆ ಮಾಡ್ತೇವೆ, ಅದನ್ನು ಹೀಗೆ ಹಾಕೋದು. ಈ ರೀತಿ ಹಾಕ್ತಾಯಿದ್ದೇನೆ. ಇದು ಹಾಕಿ ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನೀವು. ನಾನು ಸ್ವಲ್ಪ ಎಣ್ಣೆನೇ ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕಿ ಇದನ್ನು 2 ರಿಂದ 3 ನಿಮಿಷದವರೆಗೆ ಹೀಗೆ ಮುಚ್ಚಿಡಬೇಕು. 2 ನಿಮಿಷ ಆಯಿತು, ತೆಗಿತೇನೆ ನೋಡಿ. ಎಷ್ಟು ಚೆಂದ ಮಾಡಿ ಕಾದಿದೆ. ಗರಿಗರಿಯಾಗಿ ಬರುತ್ತೆ ನೀವು ಹೀಗೆ ಹಾಕಿದರೆ. ನಮ್ಮ ಮಕ್ಕಳಿಗೆ ಸ್ವಲ್ಪ ಗರಿಗರಿ ಇಷ್ಟ ಅವರಿಗೆ. ಅದು ದಪ್ಪ ಆಗುತ್ತಲ್ಲ ಹಾಗೆ ಹಾಕಿದರೆ. ನಾವು ರೌಂಡ್ ಹಾಕ್ತೇವಲ್ಲ ಅದು ದಪ್ಪ ಆಗುತ್ತೆ ನೋಡಿ. ಈ ರೀತಿ ತೆಗೆದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಗರಿಗರಿಯಾಗಿ ಬರುತ್ತೆ ಇದು. ಇನ್ನೊಂದು ಹಾಕಿ ತೋರಿಸ್ತೇನೆ ನೋಡಿ. ಇನ್ನೊಂದು ಹಾಕಿ ತೋರಿಸ್ತೇನೆ. ತುಂಬ ಈಸಿ. ನಾವು ನೀರು ದೋಸೆ ಎಲ್ಲ ಹಾಕ್ಕೊಳ್ತೇವಲ್ಲ ಹಾಗೆ ಹೀಗೆ ಆದರೆ ನಿಮಗೆ ಗರಿ ಬರುತ್ತೆ. ಸ್ವಲ್ಪ ಈಕ್ವಲ್ ಆಗಿ ಎಲ್ಲ ಕಡೆ ಬೇಯುತ್ತೆ. ಹೀಗೆ ಆದರೆ ತುಂಬ ಈಸಿ ನೋಡಿ. ಈಗ ಹಾಕ್ಕೊಂಡ್ರೆ ಆಯಿತು. ನಿಮಗೆ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಬೋದು, ಇಲ್ಲ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಮೇಲೆ ಹಾಕಿ ಒಂದು 2 ನಿಮಿಷ ನಿಮಗೆ ತಿರುಗಿಸಿ ಹಾಕಬೇಕು ಅಂತಿಲ್ಲ. ಒಂದು ಕಡೆ ಬೆಂದರೆ ಸಾಕಿದೆ. ಒಂದು ಮುಚ್ಚಿಟ್ರೆ ಆಯಿತು. ಒಂದು 2 ನಿಮಿಷದವರೆಗೂ ಮುಚ್ಚಿಡಿ. ಈಗ 2 ನಿಮಿಷ ಆಯಿತು ನೋಡಿ. ತೆಗಿತಾ ಇದ್ದೇನೆ. ಮುಚ್ಚಿಟ್ರೆ ನಿಮಗೆ ಬೇಗ ಕಾಯುತ್ತದು. ಗರಿಗರಿಯಾಗಿ ಬಂದಿದೆ ನೋಡಿ. ಎಷ್ಟು ಚೆಂದ ಮಾಡಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಅದರ ಜೊತೆ ನಾನು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನಲ್ಲ, ಅದರ ಫ್ಲೇವರ್ ಕೂಡ ಚೆನ್ನಾಗಿದೆ. ಹೇಗೆ ಬಂದಿದೆ ನೋಡಿ. ಹೇಗೆ ಗರಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ದಪ್ಪ ದೋಸೆ ರೌಂಡ್ ಹಾಕ್ತೇವಲ್ಲ ಆ ರೀತಿ ಕೂಡ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ನಮ್ಮದು ರಾಗಿದ್ದು ದೋಸೆ ರೆಡಿಯಾಗಿದೆ ನೋಡಿ. ಎಷ್ಟಾಗಿದೆ, ಸುಮಾರು 8 ರಿಂದ 10 ದೋಸೆ ಅಷ್ಟಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆಯಲ್ಲಿ ಹುರುಳಿಕಾಳಿದ್ದು ಚಟ್ನಿ ಮಾಡಿದ್ದೇನೆ. ನೀವು ಯಾವಾಗ ಕಾಯಿ ಚಟ್ನಿ ಮಾಡ್ಕೊಡ್ತೀರಲ್ಲ, ಇದೊಂದು ಚೇಂಜ್ ಇರುತ್ತೆ ನಿಮಗೆ. ತುಂಬ ಒಳ್ಳೇದಿದು ಆರೋಗ್ಯಕ್ಕೆ. ಎರಡೂ ಕೂಡ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟು ಸಿಕ್ಕಾಪಟ್ಟೆ ಇರುತ್ತೆ ರಾಗಿ ಹಿಟ್ಟಲ್ಲಿ. ಇದರಲ್ಲಿ ಕೂಡ ಅಷ್ಟೇ ಐರನ್ನು, ಕ್ಯಾಲ್ಸಿಯಮ್ಮು, ಕಾಲುಗಳಿಗೆ, ಮೂಳೆಗಳಿಗೆ ತುಂಬ ಒಳ್ಳೆಯದಿದು. ಕ್ಯಾಲ್ಸಿಯಮ್ ಎಲ್ಲ ಸಪ್ಲೈ ಮಾಡುತ್ತೆ ಇದು. ಅದರಿಂದ ಈ ರೀತಿ ಚಟ್ನಿ ಮಾಡ್ಕೊಂಡು ನೋಡಿ. ಇವಾಗ ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವೊಂದು 2
ತೋ ರಾಗಿ ದೋಸೆ ತಿಂದರೆ ಸಾಕು ನಿಮ್ಗೆ ಹೊಟ್ಟೆ ತುಂಬಿ ಹೋಗುತ್ತೆ. ಎಷ್ಟು ಚೆಂದ ಮಾಡಿ ಬಂದಿದೆ ನೋಡಿ, ತೋರಿಸ್ತೇನೆ ನೋಡಿ. ಹೇಗೆ ಬಂದಿದೆ ನೋಡಿ, ಎಷ್ಟು ತೆಳುವಲ್ಲಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಅದು ದಪ್ಪ ದಪ್ಪ ಹಾಕಿದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗೋದು, ಅದರಿಂದ ನಾನು ಈ ರೀತಿ ಮಾಡಿದ್ದೇನೆ. ಇದರ ಜೊತೆಯಲ್ಲಿ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಚಟ್ನಿ, ಇದು ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವು ಗಟ್ಟಿ ಚಟ್ನಿ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಚಟ್ನಿ ಹಾಕ್ಕೊಂಡ್ರೆ ಸಾಕು. ಈ ಚಟ್ನಿ ಉಳಿದ್ರೆ ನಿಮಗೆ ಅನ್ನದ ಜೊತೆ ಕೂಡ ಕಲಸಿ ತಿನ್ಬೋದು, ಅನ್ನಕ್ಕೆ ಕೂಡ ಮಾಡ್ಕೊಳ್ಬೋದು. ಇದು ಅಷ್ಟು ಚೆನ್ನಾಗಿರುತ್ತೆ. ಇದರ ಮೇಲೆ ಒಂದು ಸ್ವಲ್ಪ ಇವಾಗ ತುಪ್ಪ ಹಾಕ್ತೇನೆ. ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾ ಇದ್ದೇನೆ ನೋಡಿ, ಒಂದು ಅರ್ಧ ಸ್ಪೂನು. ಇದು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಹೇಗೆ ಕಾಣ್ತಿದೆ ನಮ್ಮದು ಹೆಲ್ದಿ ಫುಡ್ಡು, ರಾಗಿ ದೋಸೆ ಮತ್ತು ಅದರ ಜೊತೆಯಲ್ಲಿ ಹುರುಳಿಕಾಳಿನ ಚಟ್ನಿ. ಸೂಪರ್ ಕಾಂಬಿನೇಷನು. ಒಂದು ಸಲ ಮಾಡಿದರೆ ಮನೆಯಲ್ಲಿ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.